ನಮಸ್ಕಾರ ಫ್ರೆಂಡ್ಸ್, ರಾಕ್ಷಸರಿ ಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ವಿದ್ಯೆ ಅನ್ನೋದು ಎಷ್ಟು ಮಹತ್ವ ಲೈಫಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ನಾನು ಹೇಳೋದಕ್ಕೆ ಮುಂಚೆ ಎಲ್ರಿಗೂ ಕೂಡ ಗೊತ್ತೇ ಇದೆ ಅದ್ರ ಮಹತ್ವ ಏನು ಅಂತ. ಆದರೂ ವಯಸ್ಸಾದವ್ರಿಗೆ ಅಕ್ಷರ ಜ್ಞಾನ ಇಲ್ಲ ಅಂದರೆ ಎಷ್ಟು ಕಷ್ಟನ ಪಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ವಿಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇನ್ನು ತಡ ಮಾಡೋದು ಬಿಡ ವಿಡಿಯೋನ ಕಂಟಿನ್ಯೂ ಮಾಡೋಣ. ವಿದ್ಯೆ ಅನ್ನೋದು ಮನುಷ್ಯನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಮಗೆ ಅಕ್ಷರ ಕಲಿಸಿದಂಥ ತಂದೆ ತಾಯಿಗೆ ನಾವು ಅಕ್ಷರ ಕಲಿಸೋದು ಹೆಂಗಿರುತ್ತೆ ಹೇಳಿ? ಅದು ನಮ್ಮ ಹೆಮ್ಮೆ, ನಮಗೆ ಅದು ಹೆಮ್ಮೆನೇ ಅಲ್ವಾ? ನಮ್ಮ ಅಮ್ಮನಿಗೆ ವಿದ್ಯೆ ಗೊತ್ತಿಲ್ಲ, ಅಕ್ಷರ ಗೊತ್ತಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ 7th ಸ್ಟ್ಯಾಂಡರ್ಡಲ್ಲಿ ಇದ್ದಾಗಲೇ ನಮ್ಮ ಅಮ್ಮಂಗೆ ನಮ್ಮ ಅಮ್ಮಂಗೆ ಅಕ್ಷರಗಳನ್ನ ಹೇಳ್ಕೊಡ್ಬೇಕು, ನಮ್ಮ ಅಮ್ಮನಿಗೆ ಓದು ಬರ ಕಲಿಸ್ಬೇಕು ಅನ್ನೋದು ನನಗೆ ತುಂಬಾ ಆಸೆ ಅಲ್ವೇನಮ್ಮ? ಹೌದು. ನನ್ನ ಸೈನ್ ಮಾಡಕ್ಕೆ ಬರ್ತನಲ್ಲ, ನನ್ ಮಗಳೇ ಸೈನ್ ಮಾಡೋದ ಕಲ್ಸಿದ್ಲು ನಂಗೆ. ನನ್ಗೆ ನೋಡಿ 7th ಸ್ಟ್ಯಾಂಡರ್ಡಲ್ಲೇ ನಮ್ಮ ಅಮ್ಮಂಗೆ ಏನೂ ಗೊತ್ತಿಲ್ಲ. ಯಾಕೆ ನನಗೆ ದೊಡ್ಡವ್ರಿಗೆ ಅಕ್ಷರಗಳನ್ನ ಹೇಳ್ಕೊಡ್ಬೇಕು, ಓದೋದನ್ನ ಕಲಿಯೋದನ್ನ ಹೇಳ್ಕೊಡ್ಬೇಕು ಅಂತ ಅನ್ನಿಸ್ತು ಅಂದ್ರೆ, ನಾನು ಒಂದು 6th ಸ್ಟ್ಯಾಂಡರ್ಡೋ 7th ಸ್ಟ್ಯಾಂಡರ್ಡೋ ಇದ್ದಾಗ ಯಾರೋ ಹೀಗೆ ಮಾತಾಡ್ಬೇಕಾದ್ರೆ ಊರಲ್ಲಿ ಅವ್ರ ಕಾಮಾಕ್ಷಮ್ಮನ ಎಬ್ಬಿಟ್ಟು ಅವ್ರಿಗೇನು ಓದಕ್ ಬರೆಯಕ್ ಬರಲ್ಲ ಅಂತ ಹೇಳಿದ್ದು. ಅವಾಗ ಯಾರೋ ಹೇಳಿದ ಮಾತು ನನ್ನ ಕಿವಿಗೆ ತಮಟೆ ಬಾರಿಸ್ದಂಗೆ ಕೇಳಿಸಿತು. ನಮ್ಮಮ್ಮ ಎಬ್ಬಿಟ್ಟ, ನಮ್ಮಮ್ಮಂಗೆ ಏನೋ ಓದಕ್ ಬರಲ್ಲ, ಅನಕ್ಷರಸ್ಥರು ಅಂತಿದ್ದಾರೆ. ನಮ್ಮಮ್ಮಂಗೆ ಅವಾಗ ನಾನು ಯೋಚನೆ ಮಾಡಿದೆ, ನಮ್ಮಮ್ಮಂಗೆ ನಾನು ಅಕ್ಷರ ಹೇಳ್ಕೊಡ್ಬೇಕು, ಓದೋದ್ ಬರೆಯೋದನ್ನ ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನ ಪಟ್ಟೆ. ಅವತ್ತು ಅನ್ಕೊಂಡು ತುಂಬಾ ಪ್ರಯತ್ನ ಪಟ್ಟೆ. ಅದನ್ನ ನಮ್ಮಮ್ಮಂಗೆ ಅಮ್ಮ ಬಾರಮ್ಮ, ಹಳ್ಳಿನಲ್ಲಿ ಗೊತ್ತೇ ಇದೆ ಅಲ್ವಾ ನಿಮ್ಗೆ, ತುಂಬಾ ಕೆಲ್ಸ, ದನ ಕರು, ಕೃಷಿ ಕೆಲ್ಸ, ತುಂಬಾ ಕೆಲ್ಸ ಇರುತ್ತೆ. ಹಂಗಾಗಿ ಅವ್ರಿಗೆ ಇದ್ರ ಕಡೆ ಓದು ಬರ ಕಡೆ ಗಮನ ಹರಿಸೋದು ತುಂಬಾ ಕಷ್ಟನೇ. ಆದ್ರೂ ಕೂಡ ನಾನು ಆಟೋಕ್ ಬಿಡ್ದೇನೆ ಅಟ್ಲೀಸ್ಟ್ ನಿನ್ನ ಹೆಸರು, ನಿನ್ ಸೈನ್ ಆದ್ರೂ ಮಾಡೋದನ್ನ ನೀನ್ ಕಲಿಲೇಬೇಕು ಅಂತ ಹೇಳ್ಬಿಟ್ಟು ನಾನು ಸೈನ್ ಮಾಡೋದನ್ನ ಕಲ್ಸ್ಕೊಟ್ಟೆ ಅಲ್ವಾ ಅಮ್ಮ? ಸೈನ್ ಮಾಡದ ನನ್ ಮಗಳೇ ಕಲ್ಸಿಕೊಟ್ಲು ನಂಗೆ. ನಾನು ಸ್ಕೂಲಿಂದ ಓಡ್ ಬಂದ ತಕ್ಷಣ ಒಂದ್ ಸ್ಲೇಟು ಮತ್ತೆ ಒಂದ್ ಬಳಪ ಇಟ್ಕೊಂಡಿದ್ದೆ ಅಮ್ಮಂಗೋಸ್ಕರ, ಗೊತ್ತಾ? ಅದ್ ಪ್ರತಿನಿತ್ಯ ಬಂದು ಬರ್ಸ್ತಿದ್ದೆ, ಕಾಮಾಕ್ಷಮ್ಮ ಕಾಮಾಕ್ಷಮ್ಮ ಅಂತ. ಎಷ್ಟ್ ತಿಂಗಳು ತಗೋತು ಸೈನ್ ಮಾಡೋದನ್ನ ಕಲಿಯಕ್ಕೆ? ಪಾಪ ಅಟ್ಲೀಸ್ಟ್ ಅದಾದ್ರೂ ಕುತ್ಕೊಂಡು ಕಲಿತು ನೋಡಿ, ಸೈನ್ ಮಾಡೋದನ್ನ ಆದ್ರೂ ನಾನು ಹೇಳ್ಕೊಟ್ಟಂಗೆ ಕಲಿತು. ಒಂದ್ ತಿಂಗಳು 1.5 ತಿಂಗಳು ಆಯ್ತು. ಆ 4 ಅಕ್ಷರ ಕಲಿಯಕ್ಕೆ ಅಮ್ಮ ಆ ಇಂದ ಏನ್ ಹೇಳ್ಕೊಡ್ಲಿಲ್ಲ, ಜಸ್ಟ್ ಸೈನ್ ಮಾಡೋದನ್ನ ಕಲಿಯೋದಕ್ಕೆ 1.5 ತಿಂಗಳಲ್ಲಿ ಅಮ್ಮಂಗೆ ಸೈನ್ ಮಾಡೋದನ್ನ ಕಲ್ಸ್ಕೊಟ್ಟೆ. ಇವತ್ತು ನಮ್ಮಮ್ಮ ಎಬ್ಬಿಟ್ಟೊತ್ತಲ್ಲ ಅಮ್ಮ ಸೈನ್ ಮಾಡ್ತಾರೆ, ಬ್ಯಾಂಕಿಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಸೈನ್ ಮಾಡ್ತಾರೆ. ಅದ್ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ನಾನು ನನ್ನ ಅಮ್ಮಂಗೆ ಸೈನ್ ಮಾಡೋದನ್ನ ಹೇಳ್ಕೊಟ್ಟೆ ಅಂತ. ಅಷ್ಟಕ್ಕೆ ನನಗೆ ಖುಷಿ ಆಗ್ಲಿಲ್ಲ ಫ್ರೆಂಡ್ಸ್. ನನಗೆ ಇನ್ನೂ ಆಸೆ ಇತ್ತು ಅಮ್ಮಂಗೆ ಓದೋದು ಬರೆಯೋದು ಎಲ್ಲವನ್ನು ಕಲ್ಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಶತ ಪ್ರಯತ್ನ ಮಾಡ್ತೆ. ಆದ್ರೆ ನಮ್ಮ ಅಮ್ಮನ ಕೋಪರೇಷನ್ ಅದ್ರಲ್ಲಿ ಇರ್ಲಿಲ್ಲ. ನಾನು ಎಷ್ಟೇ ಹೇಳಿ ಎಷ್ಟೇ ಕೇಳ್ಕೊಂಡ್ರು ಕೂಡ ಪ್ಲೀಸ್ ಬಾರಮ್ಮ, ನನ್ ಕಾಲೇ ಬೀಳ್ತೀನಿ ಬಾರಮ್ಮ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ರು ಕೂಡ ನಮ್ಮಮ್ಮ ಅದಕ್ಕೆ ಸೈನ್ ಒಂದ್ ಮಾಡೋದು ಕಲ್ತ್ ಬಿಡ್ತಲ್ಲ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಬೇರೆ ಯಾವುದಕ್ಕೂ ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ. ನಮ್ಮಮ್ಮ ಅವತ್ತೇನಾದ್ರೂ ಕೂಡ ಓದೋದು ಬರೆಯೋದು ಮತ್ತೆ ನಂಬರ್ಸ್ಗಳನ್ನ ಹೇಳೋದು ಕಲ್ತಿದ್ರೆ ಇವತ್ತು ಆರಾಮಾಗಿ ನಂಬರ್ಸ್ಗಳು ಹೇಳೋದು, ಅದು ಓದೋದು ಬರೆಯೋದನ್ನ ಕಲಿತಾ ಇತ್ತು. ಅವತ್ತು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಯಾಕಮ್ಮ ನೀನು ಅವತ್ತು ಇಂಟ್ರೆಸ್ಟ್ ತೋರಿಸ್ಲಿಲ್ಲ? ಅಂತ ಪರಿಸ್ಥಿತಿ ಇರುತ್ತಲ್ಲ, ಕೆಲ್ಸ ಜಾಸ್ತಿ ಇದ್ರು ನಾವು ನಾವು ಚಿಕ್ಕ ಮಕ್ಳಾಗಿದ್ರು ಕೂಡ ನಾವು ಕಲ್ಸ್ಕೊಡ್ಬೇಕು ಅಂತ ನೀನ್ ಬಂದಿದ್ರೆ ಇವತ್ತು ನೋಡಿ ಬುದ್ಧಿ ಆಗ ಇಲ್ವಲ್ಲ. ಈಗ ಬುದ್ಧಿವಂತ. ಈಗಿನ ಬುದ್ಧಿ ಯಾವಾಗಿದ್ರೆ ಹೆಂಗ ಕಲಿಬೋದಾಯ್ತು. ಆಗ ಕೆಲ್ಸ ಮಾಡೋಣ ಅನ್ನೋದು ಆಸೆ. ಈಗ ಕೆಲ್ಸ ಮಾಡಕ್ ಹಾಕ್ಲವಲ್ಲ, ಈಗೇನ ಒಂಥರ ಬುದ್ಧಿ ಈಗ ಏನಾರು ಕಲಿಬೇಕು ಮಾಡ್ಬೇಕು ಅಂತ. ಆಗ ಕೆಲ್ಸದ ಗಮನ, ಕೆಲ್ಸ ಮಾಡ್ಬೇಕು ಅನ್ನೋ ಆಸೆ. ಆಗಿದ್ದಿ ಬೇಡ ಏನು ಬೇಡ, ಕೆಲ್ಸ ಮಾಡೋಣ ಅನ್ನೋ ಆಸೆ. ಹಾಗೆ ಹಂಗಲ್ವಾ? ವಯಸ್ಸಿದ್ದಾಗ ಆತರ ಯೋಚನೆ ಮಾಡ್ತೀವಿ. ಈಗ ಒಂದ್ ಸ್ವಲ್ಪ ವಯಸ್ಸಿದೆ, ಏನೋ ಒಂದ್ ಕಲ್ಯಾಣ ಮಾಡೋಣ, ಒಂದು ಈಗ ಒಂಥರ ಅವ್ರಿಗೆ ರಿಟೈರ್ಮೆಂಟ್ ಲೈಫ್ ಏನಾದ್ರು ಮಾಡೋಣ ಅನ್ಸುತ್ತೆ. ಬಟ್ ಇವಾಗ ಹೇಳ್ಕೊಡೋಕೆ ಅವ್ರು ನಮ್ ಜೊತೆ ಕುತ್ಕೊಳ್ಳಲ್ಲ, ಲಾಂಗ್ ಟೈಮ್ ಇರಲ್ಲ ನಮ್ ಜೊತೆ, ಕಲ್ಸಕ್ ಆಗಲ್ಲ. ಅದೊಂದು ನೋವಿದೆ. ಬಟ್ ಆದ್ರೂ ಒಂದ್ ಪ್ರಯತ್ನ ಮಾಡ್ಬೇಕು ಅಂತ ನನ್ಗೊಂದು ಆಸೆ ಇದೆ ಫ್ರೆಂಡ್ಸ್. ನನಗೆ ವಯಸ್ಸಾದವ್ರಿಗೆ, ವಿದ್ಯೆ ಗೊತ್ತಿಲ್ದಿದ್ದವ್ರಿಗೆ ಅಕ್ಷರನ ಹೇಳ್ಕೊಡ್ಬೇಕು ಅನ್ನೋ ಒಂದು ಹಂಬಲ ಜಾಸ್ತಿ ಇದೆ ಫ್ರೆಂಡ್ಸ್. ಅದು ಹೇಗೆ ಅಂತ ನಾನು ತುಂಬಾ ಚಿಕ್ಕ ವಯಸ್ಸಿಂದಲೇ ಯೋಚನೆ ಮಾಡ್ತಿದ್ದೆ. ವಯಸ್ಸಾದವ್ರಿಗೆ ಪಾಪ, ನಾನು ಬ್ಯಾಂಕ್ಗಳಿಗೆ ಹೋಗ್ತಿದ್ನಲ್ಲ, ಇವಾಗ್ಲೂ ಅಷ್ಟೇ ಮತ್ತೆ ಅವಾಗನೂ ಅಷ್ಟೇನೆ, ಕೆಲವು ವರ್ಷಗಳ ಹಿಂದೆನೂ ಅಷ್ಟೇ, ಇವಾಗ್ಲೂ ಅಷ್ಟೇನೆ. ನಾನು ಬ್ಯಾಂಕ್ಗಳಿಗೆ ಹೋಗ್ತೀನಲ್ಲ, ಈ ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡ್ಲೇಬೇಕು. ಬ್ಯಾಂಕ್ಗಳಿಗೆ ಹೋದಾಗ ಈಗ ನಮ್ಮ ಅಮ್ಮನಂತವ್ರೆ ಓದು ಬರಕ್ಕೆ ಗೊತ್ತಿಲ್ಲದವರು ಯಾರಾದ್ರೂ ಪೆನ್ ಇಟ್ಕೊಂಡು ಬರಿತಾ ಇದ್ರೆ ಸಾಕು, ಅವ್ರ ಹತ್ರ ಓಡ್ ಬರ್ತಾರೆ, ಇದನ್ನ ಸ್ವಲ್ಪ ಬರ್ಕೊಡಿ ಅಂತ ಓಡ್ ಬರ್ತಾರೆ.
ಅವಾಗ ನಮ್ಗೆ ಏನ್ ಅನ್ಸುತ್ತೆ, ನಾವು ಏನೋ ಆಫೀಸ ಪರ್ಮಿಷನ್ ಹಾಕಿ ಬಂದಿರ್ತೀವೋ, ಮತ್ತೆ ನಮ್ಗಿನ್ನೇನೋ ಎಮರ್ಜೆನ್ಸಿ ಇರುತ್ತೋ, ಅರ್ಜೆಂಟ್ ಹೋಗ್ಬೇಕಾಗಿರುತ್ತೆ, ನಮ್ಗೆ ಟೈಮ್ ಇರಲ್ಲ, ಆಮೇಲೆ ಬರ್ಕೊಡ್ತೀವಿ ಇರಿ ಅಂತ ಹೇಳಿದ್ರು ಅವ್ರು ಕೇಳಲ್ಲ ಪಾಪ. ಈಗ ನಾವೇನೋ ಒಂದ್ ಸ್ವಲ್ಪ ಸಾಫ್ಟ್ ಇದೀವಿ ಬರ್ಕೊಡ್ತೀವಿ ಅಂತ ಅನ್ಸಿದ್ರೆ ಅವರಿಗೆ ಇವ್ರೇನೋ ನಮ್ಗೆ ಏನಾರು ಹೆಲ್ಪ್ ಮಾಡ್ತಾರೆ ಅನ್ಸ್ಬಿಟ್ರೆ ಅವ್ರ ಹಿಂದೆನೆ ಹೋಗ್ಬಿಡ್ತಾರೆ. ಆಗ ನಮ್ಗೇನ್ ಅನ್ಸುತ್ತೆ, ನಮ್ ಕೆಲ್ಸನೂ ಮಾಡ್ಕೊಳಕ್ ನಮಗೂ ಟೈಮ್ ಇಲ್ದೇ ಇದ್ರು ಕೂಡ ಟೈಮ್ಸು ಫಾರ್ಮ್ ಎಲ್ಲ ಫಿಲ್ ಮಾಡಿ ಬರ್ಕೊಟ್ಬಿಡ್ತೀವಿ. ಟೈಮ್ಸು ಇಲ್ಲಮ್ಮ ನೀವು ಹೋಗಿ ಒಂದ್ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ಬಿಡ್ತೀವಿ. ಅವಾಗ ಎಷ್ಟು ನೋವಾಗುತ್ತೆ ಅಂದ್ರೆ, ನಾನು ಈ ತರ ಬ್ಯಾಂಕಲ್ಲಿ ತುಂಬಾ ಜನ ನೋಡಿದೀನಿ. ನಾ ಬ್ಯಾಂಕಲ್ಲಿ ಈ ತರ ಜನಗಳು ನೋಡಿದಾಗೆಲ್ಲ ಕೂಡ ನಮ್ಮ ಅಮ್ಮನ್ನೇ ನೆನ್ಸ್ಕೊತಾ ಇರ್ತೀನಿ. ನಮ್ಮ ಅಮ್ಮನೂ ಪಾಪ ಬ್ಯಾಂಕಿಗೆ ಹೋದಾಗ ಇದೇ ರೀತಿ ಬೇರೆ ಯಾರನ್ನಾದ್ರೂ ಬೇಡ್ತಾ ಇರುತ್ತಲ್ವಾ ಅಂತ ನಾನು ಯಾವತ್ತಾದ್ರೂ ಒಂದ್ ದಿವಸ ಇಲ್ಲ ನಂಗೆ ಆಗಲ್ಲ, ನಂಗೆ ಇವಾಗ ಟೈಮ್ ಇಲ್ಲ ಅಂತ ಕಳಿಸ್ಬಿಟ್ಟಿರ್ತೀನಿ. ಆ ಟೈಮಲ್ಲಿ ನಾನು ನಮ್ಮ ಅಮ್ಮನ್ನ ನೆನ್ಸ್ಕೊಡ್ತೀನಿ. ಪಾಪ ನಮ್ಮ ಅಮ್ಮನ ಹಿಂಗೆ ಯಾರ ಹತ್ರನೂ ಹೋಗಿ ಬೇಡ್ತಾ ಇರ್ತಾರಲ್ವಾ, ನಾವೊಬ್ರಿಗೆ ಹೆಲ್ಪ್ ಮಾಡಿದ್ರೆ ನಮ್ಮ ಅಮ್ಮಂಗೆ ಇನ್ನೊಬ್ರು ಯಾರೋ ಹೆಲ್ಪ್ ಮಾಡ್ತಾರಲ್ವಾ ಅಂತ ಹೇಳ್ಬಿಟ್ಟು ಅವ್ರನ್ನ ಮತ್ತೆ ಕರೆದ್ಬಿಟ್ಟು ನಾನು ಫಾರ್ಮ್ ಫಿಲ್ ಮಾಡಿಕೊಟ್ಟು ಹೋಗಿದ್ದೀನಿ. ನಾನು ಎಷ್ಟೇ ಅರ್ಜೆಂಟ್ ಇದ್ರು ಕೂಡ, ನನಗೆ ಪರ್ಮಿಷನ್ ಹಾಕಿ ಬಂದಿದ್ರು ಕೂಡ, ನಾನು ಅಂಥವ್ರು ಯಾರಾದ್ರೂ ಈ ತರ ಫಿಲ್ ಮಾಡ್ಕೊಡಿ ಅಂದವ್ರಿಗೆ ನಮ್ಮ ಅಮ್ಮನ ನೆನೆಸ್ಕೊಂಡು ನಾನು ಅವ್ರಿಗೆ ಹೆಲ್ಪ್ ಮಾಡಿ ಹೋಗಿರೋ ಅಂತ ಉದಾಹರಣೆಗಳು ಕೂಡ ತುಂಬಾನೇ ಇದೆ. ನಾನು ಅಂತ ಸಮಯದಲ್ಲಿ ತುಂಬಾ ಯೋಚನೆ ಮಾಡ್ತಿದ್ದೆ, ಪಾಪ ಇವ್ರಿಗೆ ಕೆಲವೊಬ್ರಿಗಂತೂ 40-45 ವರ್ಷ ಆಗಿರುತ್ತೆ, ಕೆಲವರು 50-55 ವರ್ಷ ಸ್ವಲ್ಪ ಏಜ್ ಆಗಿರ್ತಾರೆ. ಬಟ್ ಯಾಕೆ ಇವರು ಒಂದಷ್ಟು ಅಕ್ಷರಗಳು ಕಲಿತು ಏನ್ ತುಂಬಾ ಚೆನ್ನಾಗಿ ಗ್ರಾಮ್ಯಾಟಿಕಲಿ ಓದೋದು ಬರೆಯೋದು ಕಲಿಬೇಕಂತಿಲ್ಲ, ಅಟ್ಲೀಸ್ಟ್ ಒಂದು ಫಾರ್ಮ್ ಫಿಲ್ ಮಾಡೋದು, ಒಂದು ನಂಬರ್ಗಳನ್ನ ನೋಡ್ಕೊಳ್ಳೋದು, ನಂಬರ್ಗಳನ್ನ ಬರೆಯೋದು, ಇದೇ ತರ ಇಷ್ಟ ಆದ್ರೂ ಕಲ್ತ್ರೆ ಈ ತರ ಬೇರೆಯವ್ರನ್ನ ಬೇಡೋದು ಪರಿಸ್ಥಿತಿ ಅವರಿಗೆ ಬರಲ್ಲ ಅಲ್ವಾ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅಂಥವ್ರನ್ನ ನೋಡಿದಾಗ ನಾನು ಅನ್ಕೋತಿದ್ದೆ, ಇಂಥವ್ರಿಗೋಸ್ಕರ ಏನಾದ್ರೂ ವಿದ್ಯೆಯನ್ನ ಕಲಿಸೋ ಕೆಲಸನ ಮಾಡಕ್ಕೆ ಸಾಧ್ಯನಾ ಅಂತ. ಬಟ್ ನಾನು ಅನ್ಕೋತಿದ್ದೆ, ಈ ಪ್ರಪಂಚದಲ್ಲಿ ಅಥವಾ ಈ ನಮ್ಮ ಸುತ್ತಮುತ್ತ ಎಷ್ಟೊಂದು ಜನ ಇಂಥವ್ರು ಇದ್ದಾರೆ, ಎಲ್ಲರಿಗೂ ಕೂಡ ನಾನು ಹೇಗೆ ವಿದ್ಯೆ ಕಲ್ಸಕ್ಕಾಗುತ್ತೆ ಅಂತ ನಾನು ಯೋಚನೆ ಮಾಡ್ಕೊಂಡು ಹಾಗೆ ಸುಮ್ಮನಾಗ್ತಿದ್ದೆ. ಬಟ್ ಈಗ ಫ್ರೆಂಡ್ಸ್, ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ಮೇಲೆ ಇದು ಒಂದು ಪ್ಲಾಟ್ಫಾರ್ಮ್ ಆಗಿದೆ. ನಾನು ಇಲ್ಲಿ ಕುತ್ಕೊಂಡು ಹೇಳ್ಕೊಡುವಂತ ಅಕ್ಷರ ಜ್ಞಾನನ ಪ್ರಪಂಚದಾದ್ಯಂತ ಪ್ರತಿಯೊಬ್ರು ಕೂಡ ಫೋನಲ್ಲಿ ನೋಡ್ಬೋದು. ಈಗ ನಾನು ಅನ್ಕೋತಾ ಇದ್ದೀನಿ, ಎಷ್ಟು ಜನ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಕನ್ನಡದಿಂದ ಕನ್ನಡನ ಕಲಿಯುವಂಥದ್ದು ಮತ್ತೆ ನಂಬರ್ಸ್ಗಳನ್ನ ಓದು ಬರಹನ್ನ ಕಲಿಯುವಂಥದ್ದು ಈ ಕೆಲವೊಂದು ಎಪಿಸೋಡ್ನ ಮಾಡಿ ಕಂಪ್ಲೀಟ್ ಆಗಿ ಬಿಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಪ್ಯೂರ್ಲಿ ಯಾರಿಗೆ ಓದಕ್ಕೆ ಬರೆಯಕ್ಕೆ ಗೊತ್ತಿಲ್ಲ ಅಂಥವ್ರಿಗೋಸ್ಕರ ಓದು ಬರಹನ ಹೇಳ್ಕೊಡೋಣ ಈ ಪ್ಲಾಟ್ಫಾರ್ಮ್ ಮೂಲಕ ಅನ್ನೋದು ನನ್ನೊಂದು ದೊಡ್ಡ ಆಸೆ ಆಗಿದೆ. ನನಗೆ ಇದರಲ್ಲಿ ಎಷ್ಟು ಸಪೋರ್ಟ್ ಸಿಗುತ್ತೆ, ಎಷ್ಟು ವ್ಯೂಸ್ ಬರುತ್ತೆ, ನನಗೆ ಅದೆಲ್ಲ ಮ್ಯಾಟ್ರ್ ಅಲ್ಲ. ಬಟ್ ಇದರಲ್ಲಿ ಬಿಗಿನಿಂಗ್ ಇಂದ ಹಿಡಿದು ಕೊನೆವರೆಗೂ ಕೂಡ ಹೇಗೆ ಬರೆಯೋದು, ಓದೋದು ಮತ್ತೆ ನಂಬರ್ಸ್ಗಳನ್ನ ಬರೆಯೋದು, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದನ್ನ ಪೂರ್ತಿಯಾಗಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ರಿಕ್ವೈರ್ಮೆಂಟ್ ಇದ್ದವರು ಇದನ್ನ ಯಾವಾಗ ಬೇಕಾದ್ರೂ ನೋಡ್ಬೋದು. ಈಗ ಇಂಥ ಏಜ್ ಆದವ್ರಿಗೆ ಕ್ಲಾಸ್ಗಳಿಗೆ ಹೋಗಿ ಕಲೀರಿ ನೀವು ಅಂದ್ರೆ ಅದು ಸಾಧ್ಯ ಆಗಲ್ಲ. ಅದೇ ನೀವು ನಿಮ್ಮ ತಾಯಿ ತಂದೆ ವಿದ್ಯೆಯನ್ನ ಕಲಿಬೇಕು ಅಂತ ಅಂದ್ರೆ, ನೀವು ಮಕ್ಕಳಾದವರು ಫೋನನ್ನ ಅವ್ರ ಕೈಗೆ ಕೊಟ್ರೆ ಅವ್ರಿಗೆ ಒಂದು ಪ್ಲೇ ಲಿಸ್ಟ್ ಮಾಡಿ ನಾವು ಬಿಟ್ಟಿರ್ತೀವಿ. ಆ ಪ್ಲೇ ಲಿಸ್ಟ್ನ ಒಂದೊಂದಾಗಿ ಓಪನ್ ಮಾಡೋದನ್ನ ಹೇಳ್ಕೊಟ್ರೆ ಅವರು ಓದು ಬರೆಯನ್ನ ಖಂಡಿತವಾಗ್ಲೂ ಕಲಿತಾರೆ. ಇದು ನೀವು ನಮ್ಮ ತಂದೆ ತಾಯಿಗಳು ನಮಗೆ ಅಕ್ಷರ ಕಲಿಸಿದ್ದಾರೆ ಅಂದ್ರೆ ನಾವು ಅವ್ರಿಗೊಂದು ಕೊಡುಗೆಯಾಗಿ ನಾವು ಅವ್ರಿಗೆ ಅಕ್ಷರನ ಕಲ್ಸೋಣ. ನೀವು ಕೂಡ ಜೊತೆಗೂಡಿ ಖಂಡಿತವಾಗ್ಲೂ ನಾನು ಒಂದು ಫುಲ್ ಎಪಿಸೋಡ್ ಮಾಡ್ತೀನಿ ಇದ್ರ ಬಗ್ಗೆ. ಕನ್ನಡದಿಂದ ಕನ್ನಡನ ಕಲಿಯೋದು, ಕನ್ನಡ ಗೊತ್ತಿಲ್ಲದವ್ರಿಗೆ ಇಂಗ್ಲೀಷಿಂದ ಕನ್ನಡ ಕಲಿಯೋದು ಅಥವಾ ಕನ್ನಡದಿಂದ ಇಂಗ್ಲೀಷ್ ಕಲಿಯೋದು ಅಲ್ಲ ಫ್ರೆಂಡ್ಸ್. ನನಗೆ ಏನೂ ಗೊತ್ತಿಲ್ಲದಿದ್ದವ್ರಿಗೆ ಕನ್ನಡನ ಓದೋದು ಬರೆಯೋದನ್ನೇ ಕಲಿಸ್ಬೇಕು ಅನ್ನೋದು ಆಸೆ ಇದೆ. ಆ ಎಪಿಸೋಡ್ನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ನೀವು ಕೂಡ ನಿಮ್ಮ ತಾಯಿ ತಂದೆಗೆ ಸಪೋರ್ಟ್ ಮಾಡಿ, ಅವರು ಕೂಡ ಕಲಿಯೋದಕ್ಕೆ ಅವಕಾಶನ ಮಾಡಿಕೊಡಿ. ಈಗ ನಮ್ಮ ಅಮ್ಮನಿಗೆ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಬುದ್ಧಿಶಕ್ತಿ ಜ್ಞಾನನ ಕೊಟ್ಟಿರ್ತಾರೆ. ನಮ್ಮ ಅಮ್ಮನಿಗೆ ಓದು ಬರಹ ಗೊತ್ತಿಲ್ಲ, ಆದ್ರೂ ಕೂಡ ನೋಟ್ ಮೇಲಿರೋ ಅಕ್ಷರಗಳನ್ನ ಕಂಡಿಡಿದು ಇದು ಇಷ್ಟೇ ರೂಪಾಯಿ ನೋಟು ಅಂತ ಹೇಳುತ್ತೆ. ಆದ್ರೆ ಈ ಫೋನಲ್ಲಿರೋ ಅಂತ ನಂಬರ್ಸ್ನ ನೋಡ್ಬಿಟ್ಟು ಹೇಳಕ್ಕೆ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಅಮ್ಮನಿಗೆ ಕೊಡ್ತೀನಿ ಈ ನೋಟ್ನ ಅಮ್ಮನಿಗೆ ಕೊಡ್ತೀನಿ. ಹೇಗೆ ಹೇಳಿ, ಅಮ್ಮನಿಗೆ ಒಂದು ಅಕ್ಷರನೂ ಓದಕ್ಕೆ ಬರೆಯಕ್ಕೆ ಬರಲ್ಲ, ಸೈನ್ ಮಾಡೋದು ಬಿಟ್ರೆ. ನಾನು ಆಲ್ರೆಡಿ ಹೇಳ್ದಂಗೆ. ಅಮ್ಮ ಇದು ಎಷ್ಟು ರೂಪಾಯಿ ನೋಟಮ್ಮ? 100 ರೂಪಾಯಿ ನೋಟು. 100 ರೂಪಾಯಿ ನೋಟ್ ಅಂತ ಹೆಂಗ್ ಗೊತ್ತು ಮಾಡ್ತೀಯ? 100 ರೂಪಾಯಿ ಇಲ್ಲಿ 100 ರೂಪಾಯಿ ಅಂತ ಇರುತ್ತಲ್ಲ, ಹೆಂಗಿರುತ್ತೆ ಅಂತ ಹೆಂಗ್ ಗೊತ್ತು ಮಾಡ್ತೀಯ ನೀನು? ನೋಟ್ ನೋಡಿ ಗೊತ್ತು ಮಾಡೋದು, ಅಕ್ಷರ ನೋಡಿ ಗೊತ್ತು, ಇದ್ರ ಕಲರ್ ನೋಡಿ ಗೊತ್ತು ಮಾಡ್ತೀಯ. ಇದು ಎಷ್ಟು ರೂಪಾಯಿ ನೋಟು? ಇದು 50 ರೂಪಾಯಿ. 50 ರೂಪಾಯಿ ನೋಟು. ಇದನ್ನ ಹೆಂಗ್ ಗೊತ್ತು ಮಾಡ್ದೆ? ಇದು ಲೋಟ್ ನೋಡಿ ಗೊತ್ತು ಮಾಡಿ, ಕಲರ್ ನೋಡಿ. ನಿಂಗೆ ಈ ನಂಬರ್ ಎಲ್ಲ ಗೊತ್ತಾಗಲ್ಲ? ಎಲ್ಲ ಗೊತ್ತಾಗಲ್ಲ. ಇದೆಷ್ಟು? ಇದು 20 ರೂಪಾಯಿ. ಇದು 20 ರೂಪಾಯಿ ನೋಟು. ಇದನ್ನು ಲೋಟ್ ನೋಡೇ ಗೊತ್ತಾಗಲ್ಲ. ನೋಡಿ, ಇದು 10 ರೂಪಾಯಿ. 10 ರೂಪಾಯಿ. ಹೀಗೆ ಇವ್ರಿಗೆ ಅಕ್ಷರ ಜ್ಞಾನ ಇಲ್ಲ, ಆದ್ರೂನು ಈ ನೋಟ್ಗಳ ಬಣ್ಣಗಳನ್ನ ನೋಡಿ ಗೊತ್ತು ಮಾಡ್ತಾರೆ ಎಷ್ಟೆಷ್ಟು ರೂಪಾಯಿ ನೋಟ್ಗಳು ಅಂತ ಹೇಳ್ಬಿಟ್ಟು. ಮತ್ತೆ ಹಂಗೆ ಲೆಕ್ಕನೂ ಹಾಕುತ್ತೆ. ಲೆಕ್ಕ ಬರುತ್ತೆ. ಈಗ ಇದು ಎಷ್ಟು ರೂಪಾಯಿ ಇದೆ ಅಂತ ಲೆಕ್ಕ ಹಾಕು.
ಇದು 150 60 70 80 ರೂಪಾಯಿ. ಹಾ ನೋಡಿ 180 ರೂಪಾಯಿ ಇದೆ. ಇಷ್ಟು ಜ್ಞಾನ ಇದ್ದವ್ರಿಗೆ ನಾವು ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಯಾಕೆ ಕಲಿಯಲ್ಲ ಹೇಳಿ, ಖಂಡಿತ ಕಲಿತಾರೆ. ಆಮೇಲೆ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಲೇಬೇಕು. ಅಮ್ಮ ಈ ಫೋನ್ ಯೂಸ್ ಮಾಡ್ತಾರೆ. ಎಷ್ಟೋ ಜನ ಅಲ್ಲ, ಈ ತರ ನಮ್ಮ ಅಮ್ಮನಂತವ್ರು ತುಂಬಾ ವಯಸ್ಸಾದವರು ಮಿಡಲ್ ಏಜರು ವಿದ್ಯೆ ಗೊತ್ತಿಲ್ಲದವರು ಈ ತರ ಕೀಪ್ಯಾಡ್ ಫೋನ್ನೇ ಯೂಸ್ ಮಾಡೋದು. ಇದು ಕೂಡ ನನಗೆ ಎಷ್ಟು ನೋವಾಗುತ್ತೆ. ಈ ನಂಬರ್ಸ್ಗಳನ್ನ ಇಂಥವ್ರು ಕಲಿಸ್ಬೇಕು. ಅಟ್ಲೀಸ್ಟ್ ಈ ನಂಬರ್ಗಳು ಡಯಲ್ ಮಾಡೋದನ್ನಾದ್ರೂ ಇವ್ರುಗಳಿಗೆ ಕಲಿಸ್ಬೇಕು ಅಂತ ನನಗೆ ಯಾಕೆ ಅನಿಸ್ತು ಗೊತ್ತಾ ಫ್ರೆಂಡ್ಸ್. ಎಷ್ಟೋ ಜನ ಪಾಪ ಈ ತರ ನಮ್ಮ ಅಮ್ಮನಂಗೆ ವಯಸ್ಸಾಗಿರೋರೇ ಇರ್ಬೋದು, ಸ್ವಲ್ಪ ಓದು ಬರೋಕೆ ಬರ್ದೇ ಇರೋರೆಲ್ಲ ಕೀಪ್ಯಾಡ್ ಫೋನ್ ಇಟ್ಕೊಂಡಿರ್ತಾರೆ. ಏನಾದ್ರೂ ಹೊರಗಡೆ ಹೋದಾಗ ಎಮರ್ಜೆನ್ಸಿ ಇತ್ತು ಅಂದ್ರೆ ಅವರು ಯಾವ್ದಾದ್ರು ನಂಬರ್ಗೆ ಮಕ್ಳಿಗೋ ಮೊಮ್ಮಕ್ಳಿಗೋ ಮಗಳಿಗೋ ಯಾರಿಗಾರು ಡಯಲ್ ಮಾಡ್ಬೇಕು ಅಂದ್ರೆ ಯಾರ ಮೇಲೆ ಆದ್ರೂ ಡಿಪೆಂಡ್ ಆಗ್ಬೇಕಾಗುತ್ತೆ. ಅವ್ರಿಗೆ ಯಾವ್ದಾದ್ರು ಪಕ್ಕದಲ್ಲಿ ಕೂತವ್ರಿಗೆ ನಂಬರ್ ಇಂಥವ್ರಿಗೆ ಡಯಲ್ ಮಾಡ್ಕೊಡಿ, ಇಂಥವ್ರ ನಂಬರ್ನ ಟೈಪ್ ಮಾಡ್ಕೊಡಿ ಅಂತ ಕೇಳ್ತಾ ಇರ್ತಾರೆ. ನನ್ನ ಹತ್ರನೂ ಎಷ್ಟೋ ಜನ ನನ್ನ ಮಗಳಿದ್ರೆ ನಂಬರ್ ಡಯಲ್ ಮಾಡ್ಕೊಳ್ಳಿ, ನನ್ನ ಮಗನಿಗೆ ಡಯಲ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಏನಾದ್ರು ಎಮರ್ಜೆನ್ಸಿ ಇತ್ತು, ಯಾರು ಮಾಡ್ಕೊಳ್ಳೋರಿಲ್ಲ, ಅಥವಾ ಎಲ್ಲಾರು ಹೋದಾಗ ಏನಾದ್ರು ತೊಂದರೆ ಆಗಿತ್ತು ಅಂದಾಗ ಅಟ್ಲೀಸ್ಟ್ ನಂಬರ್ನ ಡಯಲ್ ಮಾಡೋದು ಕಲ್ತ್ರಾದ್ರೂ ಕೂಡ ಅವ್ರ ಎಮರ್ಜೆನ್ಸಿನಲ್ಲಿ ಅವ್ರು ಸೇಫ್ ಆಗ್ಬೋದಲ್ವಾ. ಆ ಇಂಟೆನ್ಷನ್ದ ನಾನು ಏನೂ ಗೊತ್ತಿಲ್ದವ್ರಿಗೆ ನಾನು ಅಕ್ಷರ ಜ್ಞಾನನ ಅಥವಾ ಈ ತರ ನಂಬರ್ಸ್ನ ಹೇಳ್ಕೊಡ್ಬೇಕು ಅಂತ ನಾನು ಅನ್ಕೊಂಡಿದೀನಿ. ಇದ್ರದ್ದೇ ಒಂದು ಎಪಿಸೋಡ್ನ ಮಾಡಿ ಒಂದು ಪ್ಲೇ ಲಿಸ್ಟ್ ಮಾಡಿ ಕೊಡ್ತೀನಿ. ನಿಮ್ಮ ಪೇರೆಂಟ್ಸ್ಗಳಿಗೆ ನೀವು ಫೋನ್ನ ಕೊಡಿ, ಪ್ಲೇ ಲಿಸ್ಟ್ನ ಆನ್ ಮಾಡ್ಕೊಡಿ. ಅವರು ರಿಪೀಟ್ ನೋಡ್ಲಿ, ಅವ್ರು ಖಂಡಿತ ಕಲಿತಾರೆ. ನಮ್ಮ ಅಮ್ಮನ್ನ ಕೇಳ್ತೀನಿ ನೋಡಿ, ನಾನು ಹಾಗೆ ಹೇಳ್ದಂಗೆ ನೋಟ್ಗಳನ್ನೆಲ್ಲ ಗುರುತಿಸ್ತು ಆದ್ರೆ ಇದರಲ್ಲಿರೋ ನಂಬರ್ಗಳನ್ನ ನಮ್ಮ ಅಮ್ಮ ಗುರುತಿಸಕ್ಕಾಗಲ್ಲ. ಅಮ್ಮ ಇದ್ರಲ್ಲಿ ಇರೋದು ನಂಬರ್ಸ್ಗಳು. ನಿಂಗೆ ಯಾವ್ದಾರು ಒಂದು ನಂಬರ್ಸ್ ಗೊತ್ತಾಗತ್ತಾ ಅಮ್ಮ? ಯಾವ್ದು ಗೊತ್ತಾಗಲ್ಲ, ಅಲ್ಲಿ ಆಡ್ ಮಾಡ್ಕೊಟ್ಟಿರ್ತಿರಲ್ಲ ಇಂಥದ್ದು ಅಂತ ಗೊಂಬೆ ತರವ, ಅದ್ರಲ್ಲಿ ಅದ್ ನೋಡಿ ಮೆಚ್ಚಿ ಮಾತಾಡ್ತೀನಿ. ಅಕ್ಷರ ಯಾವ್ದು ಗೊತ್ತಾಗಲ್ಲ. ಪಿಕ್ಚರ್ಸ್ ಗಳನ್ನ ಹಾಕ್ಬಿಟ್ಟು ನಾವು ನಮ್ಮ ಹೆಸರುಗಳನ್ನ ನಾವು ಇದ್ರಲ್ಲಿ ಫೀಡ್ ಮಾಡ್ಕೊಟ್ಟಿರ್ತೀವಿ. ಅದನ್ನ ನೋಡ್ಕೊಂಡು ಹೆಂಗೋ ಡಯಲ್ ಮಾಡುತ್ತೆ. ಅದ್ರ ಬದಲು ನಾವು ಸಿಂಪಲ್ ಆಗಿ ಈ ಫೋನ್ ಹೆಂಗೆ ಯೂಸ್ ಮಾಡೋದು, ಇಲ್ಲಿ ನೋಡಿ, ಇಲ್ಲಿ 1 2 3 ಅಂತ ಇದೆ. ಅದನ್ನ ಡಯಲ್ ಮಾಡೋದನ್ನ ಅಷ್ಟಾದ್ರೂ ಕಲ್ತ್ಬಿಟ್ರೆ ಅವರು ಎಮರ್ಜೆನ್ಸಿನಲ್ಲಿ ಸೇವ್ ಆಗ್ತಾರೆ. ಎಮರ್ಜೆನ್ಸಿ ಟೈಮಲ್ಲಿ ಅವರು ಸೇಫ್ ಆಗ್ತಾರೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಒಂದಿರುತ್ತೆ, ಇಲ್ಲಿ 1 ಒತ್ತೋದು, 2 6 8 ಈ ತರ ಅಟ್ಲೀಸ್ಟ್ ಈ ನಂಬರ್ ಡಯಲ್ ಮಾಡೋದಷ್ಟಾದ್ರೂ ಅವ್ರ ವಿದ್ಯೆ ಕಲ್ತ್ಬಿಟ್ರೆ ಅವ್ರ ಕಷ್ಟ ಸಮಯದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ನಾನು ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಗೊತ್ತಿಲ್ದವ್ರು, ಏನೂ ಗೊತ್ತಿಲ್ಲ, ಓದು ಬರಹ ಬರೆಯಕ್ಕೆ ಗೊತ್ತಿಲ್ಲ ಅಂತ ಕೊರ್ಕೊಂಡು ಕುತ್ಕೊಳ್ಳೋದ್ರ ಬದಲು ದಯವಿಟ್ಟು ನೋಡಿ ವಿಡಿಯೋಸ್ನ, ರಿಪೀಟ್ ನೋಡಿ ಕಲೀರಿ. ಅಟ್ಲೀಸ್ಟ್ ನಂಬರ್ಸ್ ಡಯಲ್ ಮಾಡೋದನ್ನ ಕಲೀರಿ. 1 ರಿಂದ 10 ನಂಬರ್ಸ್ನ ಕಲೀರಿ ಸಾಕು. ನಿಮ್ಮ ಕಷ್ಟ ಎಮರ್ಜೆನ್ಸಿ ಟೈಮಲ್ಲಿ ನಿಮಗೆ ಲೈಫ್ ಸೇವ್ ಆಗುತ್ತೆ. ನೀವು ಯಾರ ಮೇಲೂ ಡಿಪೆಂಡ್ ಆಗೋ ಅಗತ್ಯ ಇರೋದಿಲ್ಲ. ಇದೆಲ್ಲ ನನಗೆ ಯಾಕೆ ಅನ್ನಿಸ್ತಂದ್ರೆ, ಇದೆಲ್ಲ ನಮ್ಮ ಅಮ್ಮನಿಗೆ ಗೊತ್ತಿಲ್ಲ. ನಮ್ಮ ಅಮ್ಮನ ನೆನೆಸ್ಕೊಂಡೆ ನನಗೆ ಬೇರೆಯವರೆಲ್ಲ ನಂಗೆ ಸಹಾಯ ಮಾಡಿದಾಗ, ಬೇರೆಯವರೆಲ್ಲ ಬೇರೆಯವ್ರ ಹಿಂದೆ ಹೋಗಿ ಡಯಲ್ ಮಾಡ್ಕೊಡಿ ಅಥವಾ ಇದೊಂದು ಪೇಪರ್ ಏನು ಓದಿ ಹೇಳಿ, ಇದೆಲ್ಲ ನೋಡಿದಾಗ ನಮ್ಮಮ್ಮನೂ ಹಿಂಗೇನೆ ಬೇರೆಯವ್ರ ಹಿಂದೆ ಹೋಗ್ತಾ ಇರ್ತಾರೆ ಅಲ್ವಾ, ಹಿಂಗೆ ಬೇರೆಯವ್ರನ್ನ ಅಂಗಿರ್ಲಾಗ್ತಾ ಇರ್ತಾರೆ ಅಲ್ವಾ. ಇಂಥವ್ರಿಗೋಸ್ಕರ ಒಂದು 4 ಅಕ್ಷರ ಕಲಿಸೋ ಪ್ರಯತ್ನನ ಯಾಕೆ ಮಾಡಬಾರ್ದು ಅನ್ನೋ ಒಂದು ಯೋಚನೆಯಿಂದ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಖಂಡಿತ ಮಾಡ್ತೀನಿ. ಪ್ರತಿಯೊಬ್ರು ಮನೆಗೂ ಹೋಗಿ ನಾವು ಅಕ್ಷರಗಳನ್ನ ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಮಾಡಿದ್ರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಾಧ್ಯವಾಗುತ್ತೆ. ನೀವು ಕಲ್ತು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದನ್ನ ಬಿಟ್ಟು ನೀವು ಕಲೀರಿ, ನೀವು ಓದಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇದೊಂದೊಂದು ಬಿಗ್ ಆಸೆ. ನನಗೆ ವ್ಯೂಸ್ ಬರ್ಬೋದು, ಲೈಕ್ಸ್ ಬರ್ಬೋದು ಅನ್ನೋದು ಇಂಟೆನ್ಷನ್ ಅಲ್ಲ. ನಮ್ಮ ಅಮ್ಮನಂತವ್ರು ಅಕ್ಷರಗಳನ್ನ ಕಲಿಬೇಕು. ಅವ್ರ ತೊಂದರೆನಲ್ಲಿ ಸಿಗಾಕೊಂಡಾಗ, ಅವ್ರಿಗೆ ಯಾರೂ ಹೆಲ್ಪ್ ಮಾಡೋರಿಲ್ಲ ಅಂದಾಗ ಅವ್ರ ತೊಂದರೆನಲ್ಲಿ ಸಿಗಾಕೋಬಾರ್ದು. ಅವ್ರಿಗೆ ಅವರೇ ಸ್ವಾವಲಂಬಿಗಳಾಗಿರ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ನಾನು ಅಕ್ಷರಗಳನ್ನ ಈ ಪ್ಲಾಟ್ಫಾರ್ಮ್ ಇಂದ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಅದಕ್ಕೆ ನಿಮ್ ಸಹಕಾರ ಇರ್ಲಿ. ಖಂಡಿತವಾಗ್ಲೂ ನಾವು ಮನೆಗಳಿಗೆ ಹೋಗಿ ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ. ಇದೊಂದು ಯೂಟ್ಯೂಬ್ ಅನ್ನೋದು ಒಂದು ಪ್ಲಾಟ್ಫಾರ್ಮು. ಪ್ರತಿಯೊಬ್ರು ಕೂಡ ಫೋನ್ ಯೂಸ್ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಈಸಿಯಾಗಿ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಏನಂತೀರಾ ಫ್ರೆಂಡ್ಸ್? ನೀವು ನಿಮ್ಮ ತಂದೆ ತಾಯಿಗೆ ಫೋನ್ಗಳನ್ನ ಕೊಡಿ, ಈ ತರ ಅಕ್ಷರಗಳನ್ನ ಕಲೀಲಿ, ನಂಬರ್ಸ್ಗಳನ್ನ ಹೇಳ್ಕೊಡಿ. ನಿಮ್ಮ ತಂದೆಗೆ ಅಟ್ಲೀಸ್ಟ್ ನಂಬರ್ಸ್ಗಳನ್ನ ಹೇಳ್ಕೊಡಿ. ಅಟ್ಲೀಸ್ಟ್ ಎಲ್ಲರೂ ಸಿಕ್ಕಾಕೊಂಡಾಗ, ಎಮರ್ಜೆನ್ಸಿ ಆದಾಗ ಅವರು ಫೋನ್ ಮಾಡೋದನ್ನ ಕಲೀಲಿ. ಇದು ಅವ್ರ ಲೈಫ್ನ ಸೇವ್ ಮಾಡುತ್ತೆ. ಏನಂತೀರಾ ಫ್ರೆಂಡ್ಸ್? ಇದಾಗಿತ್ತು ಇವತ್ತಿನ ವಿಡಿಯೋ. ಏನು ಗೊತ್ತಿಲ್ಲದವ್ರಿಗೆ ಅಕ್ಷರನ ಕಲಿಸೋ ಒಂದು ನನ್ನ ಇಂಟೆನ್ಷನ್, ನನ್ನ ಅಭಿಪ್ರಾಯ, ಉದ್ದೇಶನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನಿಮ್ಗೆ ಏನನ್ನಿಸ್ತು ಈ ವಿಡಿಯೋ ನೋಡಿದ್ಮೇಲೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ಟೈಮು ಇಂಥದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.
ನಮ್ಮ ವೀಕ್ಷಕರಿಗೆ ನೀನು ಬಾಯ್ ಹೇಳು. ಬಾಯ್ ಬಾಯ್. ನಮ್ಮ ಅಮ್ಮನೂ ಕೂಡ ನಿಮಗೆ ಬಾಯ್ ಹೇಳ್ತಿದೆ. ನೆಕ್ಸ್ಟ್ ಟೈಮ್ ಸಿಗೋಣ ಫ್ರೆಂಡ್ಸ್. ನಾನು ಸಾಧ್ಯವಾದಷ್ಟು ನಮ್ಮ ಅಮ್ಮಂಗೆ ನಂಬರ್ಸ್ಗಳನ್ನ ಹೇಳ್ಕೊಡ್ತೀನಿ. ನಮ್ಮ ಅಮ್ಮ ಏನಾರು ಕಲ್ತ್ರೆ ಮತ್ತೆ ಕೂರಿಸ್ಕೊಂಡು ನಿಮ್ ಮುಂದೆನೆ ಅಮ್ಮನ ಹತ್ರ ನಂಬರ್ಸ್ನ ಡಯಲ್ ಮಾಡಿಸ್ತೀನಿ. ಬಾಯ್.